ಅಲ್ವೇ ಬಾನು, ಮಂಜುಗ್ ಮಾತ್ರ ಬಿರಿಯಾನಿ ತಂದ್ಕೊಟ್ಟೆ. ಗುಂಡಜ್ಜಿನೂ ಮಾಂತ ಕರ್ಕೊಂಡು ಹೋಗಿರ್ತೀನಿ ಅಂತ ಹೇಳ್ತಾ ಇದ್ಯಾ. ನನಗೂ ಲಸ್ಮಕ್ ಹೋಗುನು ಬಿರಿಯಾನಿ ಕೊಡಲ್ವೇನಿ? ಅಯ್ಯೋ ಭಾಗ್ಯಂದ ಅಕ್ಕ, ಎಲ್ರೂ ಕರಿತಾ ಇದ್ದೀನಿ. ನಿಮ್ದಕ್ಕೆ ಲಕ್ಷ್ಮಿಂದು ಹಕ್ಕಾಗೆ, ಗುಂಡಂದು ಹಕ್ಕಾಗೆ, ಮೂರ್ಗೆ ಜನ ನಮ್ದು ಮನೆಗೆ ಬನ್ನಿ. ಇವತ್ತು ಬಿರಿಯಾನಿ ಜಾಸ್ತಿನೇ ಮಾಡಿದ್ದೀನಿ. ನಿಮ್ದಕ್ಕೆ ಕೂಡ ಬಿರಿಯಾನಿಗೆ ಊಟ ಮಾಡ್ಲಿಕ್ಕೆ ಕೊಡೋಣ ಅಂತ ಹೇಳಿ ಜಾಸ್ತಿನೇ ಮಾಡಿದ್ದೀನಿ. ಇವತ್ತು ನಮ್ದು ಮಾಡಿಲ್ಲ, ನಮ್ದು ಹತ್ತೆ ಕೈಲೇ ಮಾಡ್ಸಿದ್ದೀನಿ. ನಿಮ್ಮ ಅತ್ತೆನ ಮಾಡಿದ್ದು ಬಿರಿಯಾನಿನ ನೀನ್ ಮಾಡ್ಲಿಲ್ವೇನಿ? ಅಯ್ಯ, ಇಷ್ಟ ದಿನ ನಮ್ದಕ್ಕೆ ಮಾಡಿಲ್ವ ಲಕ್ಷ್ಮಿಂದು ಹಕ್ಕ? ಈಗ ನಮ್ದಕ್ಕೆ ಹೆದರ್ಕೋತಾರೆ ನಮ್ದು ಹತ್ತೆ. ನಾವ್ ಏನ್ ಹೇಳ್ತೀವೋ ಅದನ್ನ ಮಾಡ್ತಾರೆ. ಅದಕ್ಕೆ ನಿನ್ನೆಯಿಂದ ಅವ್ರದ್ದು ಕೈಯಲ್ಲೇ ಮಾಡಿಸ್ತಾ ಇದೀನಿ ಎಲ್ಲ ಕೆಲಸ. ಮಾಡ್ಲಿ ಮುದುಕಿ, ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಮನೆ ಕೆಲಸ ಮಾಡೋದು ಅಂತ ಹೇಳಿ. ಇಷ್ಟ ದಿನ ನಮ್ದಕ್ಕೆ ಗೋಳೈತು ಅಂತ ಇರ್ಲಲ್ಲ, ಈಗ ಮಾಡ್ಲಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ. ಅದಕ್ಕೆ ಮಾಡ್ಲಿ ಅಂತ ಹೇಳಿ ಆ ಮುದುಕಿಗೆ ಬಿಟ್ಟಿದೀನಿ ಎಲ್ಲ ಕೆಲ್ಸನ. ಬನ್ನಿ ನೋಡಿವ್ರಂತೆ ಯಾವ ತರ ಮಾಡ್ತೈತೆ ಆ ಮುದುಕಿ ಮನೇಲಿ ಕೆಲ್ಸನ ಅಂತ ಹೇಳಿ. ಹೇಯ್ ಪಾಪ, ವಯಸ್ಸಾಗೈತೆ, ಎಲ್ಲ ಕೆಲ್ಸನೂ ಆ ಅಮ್ಮಗೆ ಬಿಟ್ಟಿದೀನಿ ಬಾನು. ನಿನ್ಗೂ ಅವಳಿಗೂ ಒಂದೇನಿ? ಗುಂಡದ ಅಕ್ಕ, ನಿಮ್ದು ಹೇಳೋದು ಏನೋ ಕರೆಕ್ಟಾಗೆ ಐತೆ. ಆದ್ರೆ ಅವ್ರದಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಸ್ವಲ್ಪ ದಿನ ಇಕ್ಕಿದೀನಿ ಅಷ್ಟೇ. ಸ್ವಲ್ಪ ದಿನ ಮಾಡಿ ಗೊತ್ತಾಗ್ಲಿ ಕಷ್ಟ ಏನು ಅಂತ. ಆಮೇಲೆ ನಮ್ದಕ್ಕೇನೆ ಮಾಡ್ತೀವಿ, ಅವ್ರದಕ್ಕೆ ಏನು ಬಿಡಲ್ಲ. ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಕೊಡ್ತೀನಿ ಅಷ್ಟೇ. ಒಂದೆರಡು ದಿವಸ ಆ ಮುದುಕಿ ಮಾಡಿ ಕಷ್ಟ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ಗುಂಡದ ಅಕ್ಕ. ನಮ್ದಕ್ಕೆ ಕೂಡ ಗೊತ್ತಾಗುತ್ತೆ ವಯಸ್ಸಿಗೆ ಆಗಿದೆ ಅವ್ರದಕ್ಕೆ ಅಂತ ಹೇಳಿ. ಓ, ಹಂಗಾದ್ರೆ ನಡಿಯ ಬಾನು, ಎರಡು ಕೆಲಸ ಆಗ್ತವೆ. ನಿಮ್ಮ ಅತ್ತೆ ನಿನಗೆ ಎಷ್ಟು ಅದಕ್ಕೆ ಅಂತಾಳೆ ಅಂತಾನು ನೋಡ್ಬೋದು. ಹಂಗೇನೆ ನಿಮ್ಮ ಮನೆಗೆ ನಿಮ್ಮ ಅತ್ತೆ ಕೈ ರುಚಿನೂ ನೋಡ್ಬೋದು ಬಿರಿಯಾನಿ ತಿಂದು. ನಡಿ ಹೋಗೋಣ, ಬರ್ತೀವಿ. ಅಯ್ಯೋ ಭಾಗ್ಯಂದ ಅಕ್ಕ, ನಮ್ದಕ್ಕೆ ಅತ್ತೆ ನಮ್ದಕ್ಕಿನ ಚೆನ್ನಾಗಿ ರುಚಿಯಾಗಿ ಮಾಡ್ತಾರೆ ಬಿರಿಯಾನಿ. ನಿಮ್ದು ಎಂದು ತಿಂದಿಲ್ಲ ಅಲ್ಲ ನಮ್ದು ಅತ್ತೆ ಮಾಡಿದ್ದು ಬಿರಿಯಾನಿ. ಬನ್ನಿ ಇವತ್ತು ತಿನ್ನಿವ್ರಂತೆ, ನಮ್ದಕ್ಕೆ ಅತ್ತೆನೆ ಮಾಡಿರೋದು ಬಿರಿಯಾನಿಗೆ. ಮತ್ತೆ ಇನ್ಯಾಕೆ ತಡ, ನಡಿಯ ಬಾನು, ಬಿಸಿ ಬಿಸಿ ಇದ್ದಂಗೆನೆ ತಿಂಬನ. ಜಾಸ್ತಿ ಹೊತ್ತು ಲೇಟ್ ಆದಂಗೆಲ್ಲನ ತಣ್ಣಗಾಗುತ್ತೆ, ರುಚಿ ಹೊಲ್ಟೋಗ್ಬಿಡುತ್ತೆ ತಣ್ಣಗಾದಂಗೆಲ್ಲನ. ನಡಿಯೇ ಭಾಗ್ಯಮ್ಮ, ಬಾರ್ಗುಂಡಜ್ಜಿ ಹೋಗೋಣ. ಇಷ್ಟೊಂದು ಮುಸರೆ ಪಾತ್ರೆಗೆ ಇದ್ದಾವೆ, ಇವಕ್ಕೆಲ್ಲನ ನಾನೇ ತೊಳೆದಿಕ್ಬೇಕಂತೆ. ಎಷ್ಟು ಕೊಬ್ಬು ಹೊಳಗೆ, ಎಣ್ಣೆ ಕುಡಿದು ಶಕ್ತಿ ಬಂದ್ಬಿಟ್ಟಿದೆ ಅನ್ಸುತ್ತೆ. ಜೋರ್ ಮಾಡ್ತಾಳೆ ಹಂಗೆ, ನನ್ಗೇನೆ ಆರ್ಡರ್ ಮಾಡ್ತಾಳೆ. ನಮ್ದಕ್ಕೆ ಹೋಗಿ ಬರ್ತೀವಿ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದಿಕ್ಕೋ ಅಂತಾನ. ಇಷ್ಟೆಲ್ಲ ಪಾತ್ರೆ ನಮ್ದಕ್ಕೆ ಒಬ್ಳಿಗೆ ಹೆಂಗ್ ತೊಳೆಯಕ್ಕಾಗುತ್ತೆ? ಅವಳು ಬಂದು ಸ್ವಲ್ಪ ಹೆಲ್ಪ್ಗೆ ಮಾಡಬಾರ್ದ? ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಗೇನು ಅರಿಯಲಾರೆ, ಮರೆಯಾಗಿ ಹೋಗಲಾರೆ. ಇಷ್ಟ ದಿನ ಹೆಂಗೋ ಆರಾಮಾಗಿ ಕೂತ್ಕೊಂಡು ಬರ್ತಾ ಇದ್ದೆ, ಅಲ್ಲಿ ಇಲ್ಲಿ ಮಾತಾಡ್ಕೊಂಡು. ಆದ್ರೆ ಈಗ ಎಲ್ಲೂ ಹೋಗಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಎಲ್ಲ ಕೆಲಸನೂ ನನಗೆ ಹೇಳ್ತಾಳೆ ಹಬ್ಬಾನು. ನಮ್ದು ಬೇಟ ಕೂಡ ಅವಳಿಗೆ ಹೆದರ್ಕೊಂತಾನೆ. ಇವಾಗ ಅವಳು ಹೇಳ್ದಂಗೆ ಕೇಳ್ತಾನೆ. ಅಯ್ಯೋ, ನಮ್ದಕ್ಕೆ ಪರಿಸ್ಥಿತಿ ಎಂತಾಗೆ ಆಗ್ಬಿಡ್ತಲ್ಲಪ್ಪ. ಹೇ ಭಗವಾನ್, ಕ್ಯಾ ಹುವಾ, ಕ್ಯಾ ಹೋ ಗಯಾ ಇದರ್? ನಮ್ದಕ್ಕೆ ಪರಿಸ್ಥಿತಿ ಎಂತ ಪರಿಸ್ಥಿತಿಗೆ ತಂದ್ಬಿಟ್ಟೆ. ಏನೇ ಬಾನು, ನಿಮ್ಮ ಅತ್ತೆ ಪಾತ್ರೆ ಮುಂದಿಕ್ಕೊಂಡು ಏನೋ ಬೈಕೆಂತ ಇರೋಂಗ ಇದ್ದಾಳೆ. ನಿನ್ನೇನೆ ಪಾತ್ರೆ ತೊಳಕ್ ಕೊಟ್ಟು ಬಂದಿದ್ದೇನು? ಹೌದು ಲಕ್ಷ್ಮಿಂದು ಅಕ್ಕ, ಬಿರಿಯಾನಿಗೆ ಮಾಡಿ ಆಮೇಲೆ ಏನೇನೋ ಅಡುಗೆ ಮಾಡಿದ್ವಲ್ಲ, ಅದೆಲ್ಲ ಪಾತ್ರೆ ಹಿಟ್ಟು ಮುಸ್ರೆ ಇದೆಲ್ಲ ತೊಳೆದಿಕ್ಕೋ ಅಂತ ಹೇಳಿ ಹೇಳಿ ಬಂದಿದ್ದೆ. ಆದ್ರೆ ಆ ಮುದುಕಿ ನೋಡು, ಇನ್ನು ತೊಳೆದೇ ಇಲ್ಲ, ಸುಮ್ಮನೆ ನಮ್ದಕ್ಕೆ ಬೈಕೊಂಡು ಕೂತಿದೆ. ಸ್ವಲ್ಪ ದಿನ ಕೊಬ್ಬು ಕರಗೋವರೆಗೂ ಹಿಂಗೆ ಕೆಲ್ಸಗೆ ಮಾಡಿಸ್ತೀನಿ ಲಕ್ಷ್ಮಿಂದು ಅಕ್ಕ. ನೋಡು, ನಾನಿಲ್ಲ ಅಂತ ಹೇಳಿ ಯಾವ ತರ ಬೈಕೊಂತ ಇದ್ದಾಳೆ ನಮ್ದಕ್ಕೆ ಮುದುಕಿ. ಅದಕ್ಕೆ ಕೊಬ್ಬು ಕರಗೋವರೆಗೂ ಸ್ವಲ್ಪ ಹವಾಗೆ ಮೇಂಟೈನ್ ಮಾಡ್ಬೇಕು ಲಕ್ಷ್ಮಿಂದು ಅಕ್ಕ. ಇಲ್ಲಾಂದ್ರೆ ಈ ಮುದುಕಿ ಮುಂಚೆ ತರ ಗೋಳಿಗೆ ಹೊಯ್ಕೊಂಡ್ಬಿಡುತ್ತೆ ನಮ್ದಕ್ಕೆ. ನಿಮ್ದಕ್ಕೆ ಗೊತ್ತಿಲ್ಲ ಲಕ್ಷ್ಮಿಂದು ಅಕ್ಕ ಎಷ್ಟು ಗೋಳ ಇಟ್ಕೊಂಡಿದ್ದಾಳೆ ಈ ಮುದುಕಿ ಅಂತ. ಬನ್ನಿ ಈಗ ನಮ್ದು ಹೆಂಗೆ ಹಠಾಗೆ ಹಾಡಿಸ್ತೀವಿ ಆ ಮುದುಕಿಗೆ ಅಂತ ಹೇಳಿ ನೋಡಿ. ಹೇ ಅತ್ತೆ, ಹೆಂಗೆ ಮಾಡ್ತಾ ಇದೀರಾ? ಪಾತ್ರೆ ತೊಳೆದಿದ್ದು ಇನ್ನೂ ಆಗಿಲ್ವಾ? ನಾನು ಹೇಳಿ ಹೋಗಿ ಎಷ್ಟೊತ್ತಾಯ್ತು, ಇನ್ನು ಮುಂದೆ ಇಟ್ಕೊಂಡು ಏನೋ ಪೂಜೆಗೆ ಮಾಡ್ತಾ ಇದ್ದೀರಾ ಪಾತ್ರೆಗೆ? ತೊಳೆದಿಕ್ಬೇಕು ತಾನೇ ಬೇಗ ಬೇಗ. ಬಾನು, ಇಷ್ಟು ಜಲ್ದಿಗೆ ಬಂದ್ಬಿಟ್ಟ ನೀನು? ಅದು ಪಾತ್ರೆಗೆ ತೊಳಿತಾ ಇದೆ, ಅದು ಜಾಸ್ತಿ ಎಲ್ಲ ಒಂಥರ ಜಿಡ್ಡು ಆಗ್ಬಿಟ್ಟಿದೆ. ಅದಕ್ಕೆ ಯಾವ ಥರ ತೊಳೆಯೋದು ಅಂತ ಹೇಳಿ ನೋಡ್ಕೊಂಡು ಕೂತಿದ್ದೆ. ಈಗ ತೊಳಿತೀನಿ ಬಾನು, ನಿಮ್ದಕ್ಕೆ ಏನು ಸಿಟ್ಟಿಗೆ ಮಾಡ್ಕೋಬೇಡ ಬಿಡು. ಇಷ್ಟೊತ್ತು ಯಾವ ಥರ ತೊಳೆಯೋದು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಕೂತಿದ್ದ? ನಾನು ಹೇಳಿರ್ಲಿಲ್ಲ ನಮ್ದು ಹೋಗಿ ಬರೋವಷ್ಟಲ್ಲಿ ಎಲ್ಲ ತೊಳೆದು ಹೊರಗಡೆ ಇಟ್ಟಿರ್ಬೇಕು ಅಂತ ಹೇಳಿ? ಇನ್ನು ಒಂದು ಪಾತ್ರೆನೂ ಮುಟ್ಟಿಲ್ಲ, ಏನು ಇಷ್ಟೊತ್ತು ನನ್ನ ಬೈಕೊಂಡು ಕೂತಿದ್ದ? ಹೌದು. ಇಲ್ಲ ಇಲ್ಲ ಬಾನು, ನಿಂದಕ್ಕೆ ಏನು ನಾನು ಬೈತಾ ಇರ್ಲಿಲ್ಲ. ಯಾಕೋ ಸ್ವಲ್ಪ ಸುಸ್ತಿಗೆ ಆಗ್ಬಿಟ್ಟಿತ್ತು, ಅದಕ್ಕೆ ಆಮೇಲೆ ತೊಳೆದ್ರೆ ಆಯ್ತು ಅಂತೇಳಿ ಸುಮ್ಮನೆ ಕೂತಿದ್ದೆ ಅಷ್ಟೇ. ಈಗ ತೊಳಿತೀನಿ, ಹೇಳು.
ಆ ಸುಸ್ಕೆ ಆಗುತ್ತಾ ನಿಮ್ದಕ್ಕೆ? ಮತ್ತೆ ಮುಂಚೆ ನನ್ನ ಬೈತಾ ಇದ್ದೆ ಅಡಿಗೆ ಹಾಕ ತಕ್ಷಣ ಎಲ್ಲಾ ಪಾತ್ರೆನೂ 5 ನಿಮಿಷದಲ್ಲಿ ತೊಳಿಬಹುದು, 1 ಗಂಟೆ ಮಾಡ್ತೀಯ ಪಾತ್ರೆ ತೊಳಿಯೋಕೆ ಅಂತ ಹೇಳಿ ಬೈತಾ ಇದ್ದೆ. ಈಗ ನೋಡಿದ್ರೆ ಸುಸ್ತಾಯ್ತಾ ನಿಮ್ದಕ್ಕೆ? ನಮ್ದು ಕಷ್ಟ ಏನು ಅಂತ ಅರ್ಥ ಆಯ್ತಾ ನಿಮ್ದಕ್ಕೆ ಈಗ? ನಮ್ದಕ್ಕೆ ಹೇಳ್ತಾ ಇದ್ದೆ ಅಡಿಗೆ ಹಾಕ ತಕ್ಷಣ ತೊಳೆದಿಕ್ ಬಿಡ್ಬೇಕು. ಅದೇನು ಪಾತ್ರೆ ತೊಳೆಯೋ ಕೆಲಸ ಏನು ಗಂಟೆಗಟ್ಟಲೆ ಮಾಡ್ಬೇಕಾ? 5 ನಿಮಿಷ 10 ನಿಮಿಷದಲ್ಲಿ ತೊಳೆದಿಕ್ ಬಿಡ್ಬೋದು ಅಂತ ಹೇಳ್ತಾ ಇದ್ದೆ. ಹೌದು ಬಾನು, ಈಗ ನಮ್ದಕ್ಕೆ ಅರ್ಥಾಗೆ ಆಯ್ತು ಎಷ್ಟು ಕಷ್ಟಗೆ ಇರುತ್ತೆ ಮನೆ ಕೆಲಸ ಮಾಡೋದು ಅಂತ ಹೇಳಿ. ಈಗ ಗೊತ್ತು ಬಿಡು, ಪಾತ್ರೆ ತೊಳೆಯೋ ಕೆಲಸ 5 ನಿಮಿಷ 10 ನಿಮಿಷದಲ್ಲಿ ಆಗಲ್ಲ ಅಂತ ಹೇಳಿ. ಏನಿಲ್ಲ ಅಂದ್ರೂ 1 ಗಂಟೆ ಇಲ್ಲ 1.5 ಗಂಟೆ ಬೇಕು ಪಾತ್ರೆ ತೊಳಿಲಿಕ್ಕೆ. ಅದು ಅಲ್ಲದೆ ಇವತ್ತು ಬಿರಿಯಾನಿಗೆ ಬೇರೆ ಮಾಡಿದ್ವಲ್ಲ, ಜಾಸ್ತಿ ಎಲ್ಲ ಒಂಥರ ಜಿಡ್ಡು ಆಗಿದೆ. 1 ಗಂಟೆ ಆದ್ರೂ ಆಗುತ್ತೆ ಬಾನು, ತೊಳೆದಿಕ್ತೀನಿ ಬಿಡು. ನಿಮ್ದಕ್ಕೆ ಏನು ಸಿಟ್ಟಿಗೆ ಮಾಡ್ಕೋಬೇಡ. ಏನೇ ಭಾಗ್ಯಮ್ಮ ಈ ರೇಂಜಿಗೆ ಆವಾಜ್ ಆಗ್ತಾ ಇದ್ದಾಳೆ ಬಾನು? ಮತ್ತೆ ಅಲ್ಲ, ಇಷ್ಟು ವರ್ಷ ಅಯ್ಯ ಅನ್ಸಿದ್ದೆಲ್ಲ ನಾ ಇವಾಗ ಬಡ್ಡಿ ಸಮೇತನ ತೀರಿಸ್ತಾ ಇದ್ದಾಳೆ. ಸುಮ್ನಿರು, 1-2 ದಿವಸ ಅಯ್ಯ ಅಂದ್ರೆ ಅವಳಿಗೂ ಗೊತ್ತಾಗುತ್ತೆ ಏನಿರುತ್ತೆ ಕಷ್ಟ ಮನೆ ಕೆಲಸ ಮಾಡೋದು ಅಂತಾನೆ. ಏನಾದ್ರೂ ಮಾಡಕ್ ನಿಂತ್ಕೊಂಡ್ರೆ ಅದೇನು 5 ನಿಮಿಷ 10 ನಿಮಿಷ ಅಷ್ಟೇ ಮಾಡಿಬಿಡ್ಬೋದು, ಇವಳು ಗಂಟೆ ಗಟ್ಲೆ ಮಾಡ್ತಾಳೆ ಅಂತಾನ ಬೈತಿದ್ಲಲ್ಲ, ಇವಾಗ ಗೊತ್ತಾಗುತ್ತೆ ಮಾಡಿರಿ. ಸರಿ ಈಗ ಏನು ಪಾತ್ರೆ ತೊಳೆಯೋದು ಬೇಡ. ನಮ್ದಕ್ಕೆ ಎಲ್ಲ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಕ್ಕೆ ಬಿರಿಯಾನಿಗೆ ತಂದ್ಕೊಡು. ಓ, ಇವ್ರದಕ್ಕೆ ಎಲ್ಲ ಮನೆಗೆ ಕರ್ಕೊಂಬಂದ ಬಿರಿಯಾನಿ ತಿನ್ಲಿಕ್ಕೆ? ಅಯ್ಯೋ, ಇದು ಏನು ಧರ್ಮ ಛತ್ರಾಗೆ ಮಾಡ್ಕೊಂಡ ಎಲ್ರಿಗೂ ಊಟಗೆ ಹಾಕ್ಲಿಕ್ಕೆ? ಏನು ಈ ತರ ಮಾತಾಡ್ತಾ ಇದೆಯಲ್ಲ? ನಿಮ್ದಕ್ಕೆ ಜಾಸ್ತಿ ಬಿರಿಯಾನಿಗೆ ಮಾಡ್ಲಿಕ್ಕೆ ಹೇಳಿದ್ದು ಇವ್ರನ್ನೆಲ್ಲ ಕರೆದು ಊಟಕ್ಕೆ ಹಾಕೋಣ ಅಂತ ಹೇಳಿನಿ. ಅವರು ಏನು ದಿನ ಬರಲ್ಲ, ಯಾವತ್ತೋ ಅಪರೂಪಕ್ಕೊಂದ್ಸರಿ ಬರ್ತಾರೆ. ಅದು ನಮ್ದಕ್ಕೆ ಬಲವಂತಾಗೆ ಮಾಡಿ ಕರ್ಕೊಂಡ್ ಬಂದಿದೀವಿ. ಹೋಗು ತಂದ್ಕೊಡು ಹೋಗಿ. ನೀನೇ ಹೋಗಿ ತಂದ್ಕೊಡ್ಬೋದಲ್ಲ ಬಾನು ಇವ್ರದಕ್ಕೆ ಎಲ್ಲಾರ್ಗು ಬಿರಿಯಾನಿ. ನಮ್ದು ಪಾತ್ರೆಗೆ ತೊಳಿತೀವಿ. ಪಾತ್ರೆಗೆ ಆಮೇಲೆ ತೊಳಿರಂತೆ, ಇವರೆಲ್ಲರೂ ಬಿರಿಯಾನಿಗೆ ತಿಂತಾರಲ್ಲ ಅದು ತಟ್ಟೆಗೆ ಎಲ್ಲ ಸೇರಿ ಒಂದೇ ಸರಿ ಪಾತ್ರೆ ತೊಳಿವ್ರಂತೆ. ಈಗ ಹೋಗಿ ಬಿರಿಯಾನಿಗೆ ತಂದ್ಕೊಡಿ. ಸರಿ ಆಯ್ತು. ಇಲ್ಲೇ ಊಟಕ್ಕೆ ಮಾಡ್ತಾರ ಅವರು ಹೊರಗಡೆನೆ? ಬುಬಜ್ಜಿ ಇಲ್ಲೇ ಮನೆ ಹೊರಗನೆ ತಣ್ಣಗೈತೆ. ಬಾನು ನೋಡು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಕ್ಕೊಂಡಿದ್ದಾಳೆ. ಒಳಕ್ಕೆ ಇನ್ನೇನು ಬರೋಣ ಸೆಕೆಗೆ, ಇಲ್ಲೇ ಕುಕ್ಕಂಡು ತಿಂತೀವಿ. ಒಂದಿಷ್ಟು ಹಾಕ್ಯಂಬಂದು ತಂದ್ಕೊಡು, ಸಾಕು. ಓ ಸರಿ ಆಯ್ತು, ಕೂತ್ಕೊಂಡಿರಿ, ಇಲ್ಲೇ ತಗೊಂಬರ್ತೀನಿ. ಭಾಗ್ಯದ ಅಕ್ಕ, ಲಕ್ಷ್ಮೀದ ಅಕ್ಕ, ಹೆಂಗೆ ನಮ್ದಕ್ಕೆ ಹತ್ತ ಫುಲ್ ದರ್ಗಯ ಹಲ? ಕಣೆ ಬಾನು, ಅಯ್ಯೋ ನಿಮ್ಮ ಅತ್ತೆ ಈಟೊಂದು ಎದ್ರಿಕೆಂತಾಳೆ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ. ಹೆಂಗೋ ಬಿಡು, ಇನ್ಮೇಲಾದ್ರೂ ಸುಖವಾಗಿರ್ತೀಯ ನೀನು ಈ ಮನೆಯಾಗಿ. ಸರಿ, 3 ಜನ ಇಲ್ಲೇ ಕೂತ್ಕೊಳ್ಳಿ. ನಮ್ದು ಹತ್ತೆ ಬಿರಿಯಾನಿಗೆ ತಂದ್ಕೊಡ್ತಾರೆ, ಊಟಗೆ ಮಾಡಿ ಹೋಗಿವ್ರಂತೆ. ಬಾನು ಜಾಸ್ತಿ ಅಯ್ಯ ಅನ್ಸ್ಬೇಡ್ವೆ ನಿಮ್ಮ ಅತ್ತೆನ, ವಯಸ್ಸಾಗೈತೆ ನಿನ್ನಂಗ್ ಹುಡುಗಿ ಎಲ್ಲ ಮಾಡಕ್ಕೆ ಎಲ್ಲನ. ನಿನ್ ಗಂಡ ಎಲ್ಗೋದ್ನಿ ಬಾನು? ಮನೆಗೆ ಸಾಮಾನ್ ಬೇಕಾಗಿತ್ತು, ಅಕ್ಕಿ ಬೇಳೆ ಬೆಲ್ಲ, ಆಮೇಲೆ ಇದು ಸಾಂಬಾರ್ ಐಟಮು ಮಸಾಲೆ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು. ಅದನ್ನ ತರ್ಲಿಕ್ಕೆ ಟೌನ್ಗೆ ಕಳ್ಸಿದೀನಿ ಭಾಗ್ಯದ ಹಠ. ಈಗ ಬರ್ತಾರೆ. ಮುಂಚೆ ಏನಾದ್ರೂ ಹೇಳಿದ್ರೆ ನನ್ನ ಮೇಲೆ ಸಿಟ್ಟಿಗೆ ಮಾಡ್ಕೊಳ್ಳೋರು, ಈಗ ಹೇಳಿದ ತಕ್ಷಣ ಹೋಗಿದ್ದಾರೆ ತರ್ಲಿಕ್ಕೆ. ತಗೋ ಗುಂಡಮ್ಮ, ತಿನ್ನು ಬಿರಿಯಾನಿ. ನೀನ್ ತಿಂದ ಬುಬಜ್ಜಿ? ಹ್ಞೂ ಕಣಮ್ಮ, ಆವಾಗಲೇ ತಿಂದೆ. ನಿಮ್ದಕ್ಕೆ ಎಲ್ಲರೂ ತಿನ್ನಿ. ಅವ್ರದಕ್ಕೆ ಎಲ್ಲ ತಿಂತಾರೆ, ನಿಮ್ದಕ್ಕೆ ಈ ಪಾತ್ರೆ ಸ್ವಲ್ಪ ಆ ಕಡೆ ತಗೊಂಡೋಗಿ ತೊಳಿ ಬನ್ನಿ. ಬನ್ನಿ ಬೇಗ ತೊಳಿರಿ. ಅದು ತಿನ್ನೋ ವರ್ಷದಲ್ಲಿ ಅದು ತಿನ್ಮೇಲೆ ಆ ತಟ್ಟೆನೂ ತೊಳಿವ್ರಂತೆ ಹಾಗೆ. ಮಗ್ಗಿಂದಕ್ಕ ಹೆಂಗೆ ನಮ್ದಕ್ಕೆ ಹವಾ? ಸೂಪರ್. ಆಹಾ ಬಾನು, ಎಷ್ಟು ಚೆನ್ನಾಗೈತೆ ಬಿರಿಯಾನಿ. ಅಬ್ಬಾ, ನೀನ್ ಮಾಡಕ್ಕಿನ್ನ ನಾ ಸಾಕಾತ್ ರುಚಿಯಾಗಿ ಮಾಡೈತಿ ನಿಮ್ಮ ಅತ್ತೆ. ಹೌದು ಲಕ್ಷ್ಮೀಂದ ಅಕ್ಕ, ಚೆನ್ನಾಗೇ ಮಾಡ್ತಾರೆ ನಮ್ದಕ್ಕೆ ಹತ್ತೆ. ನಮಗೂ ಹೇಳ್ಕೊಡೆ ಹೆಂಗ್ ಮಾಡ್ತೀರಾ ನೀವು ಬಿರಿಯಾನಿನ ಅಂತಾನ. ನಾವ್ ಹೆಂಗೆ ಮಾಡಿರೂ ನಿಮ್ ಮನೆಗೆ ಮಾಡ್ದಂಗಿರಲ್ಲ ಕಣೆ ಬಾನು. ಆಯ್ತು ಬಿಡಿ ಲಕ್ಷ್ಮೀಂದ ಅಕ್ಕ, ಯಾವತ್ತಾದ್ರೂ ನಿಮ್ದು ಮನೆಯಲ್ಲಿ ಬಂದು ನಾನೇ ಹೇಳ್ಕೊಡ್ತೀನಿ ಯಾವ ತರ ಮಾಡ್ಬೇಕು ಅಂತ ಹೇಳಿ. ಈಗ ಊಟಗೆ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ದಕ್ಕೆ ಹತ್ತೆ ಯಾವ ತರ ಹೆದರ್ಕೋತಾರೆ ಅಂತ ಹೇಳಿ. ಇವರು ಮುಂಚೆ ನಮ್ಮನ್ನ ಹೆದರ್ಸ್ತಾ ಇದ್ರು, ಈಗ ನಮ್ದಕ್ಕೆ ಹೆದರ್ಕೋತಾರೆ. ಸರಿ, ಈ ವಿಡಿಯೋಗೆ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಿಮ್ದಕ್ಕೆ ಕೂಡ ನಮ್ದು ಮನೆಗೆ ಬನ್ನಿ ಬಿರಿಯಾನಿ ತಿನ್ಲಿಕ್ಕೆ. ನಮ್ದು ಹತ್ತೆ ಮಾಡಿ ಹಾಕ್ತಾರೆ, ತಿಂಬಿವ್ರಂತೆ. ಸರಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಫ್ರೆಂಡ್ಸ್.